ಕನ್ನಡ ನಾಡು. ಇದು ಕನ್ನಡಿಗರ ನಾಡಿಮಿಡಿತ. ಅನ್ಸಿದ ಮಟ್ಟಿಗೆ ಸುಮಾರು ವರ್ಷಗಳಿಂದ ತೊಂದರೆ ಇದೆ. ಬಹಳಷ್ಟು ಜನ ಟೂ ವೀಲರ್ ಅಲ್ಲಿ ಓಡಾಡತಕ್ಕಂಥವ್ರು ಬಹಳ ಸಲ ಬಿದ್ದಿದಾರನು. ಚಿಕ್ಕ ಮಕ್ಕಳು ಮತ್ತೆ ಶಾಲೆ ಮಕ್ಕಳು ಹೋಗ್ತಾ ಇರ್ತಾರೆ, ಆಟೋಮೆಟಿಕ್ ಬೀಳ್ತಾರೆ ಡೋರಲ್ಲಿ ಇರುವಾಗ. ಈಗ ನರಸಾಪುರ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರೊಬ್ರು ಇಲ್ಲಿ ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀರಲ್ಲಿ ಕುಂತ್ಕೊಂಡು. ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅನ್ನೋ ಅವ್ರ ಉದ್ದೇಶ. ಅದಕ್ಕೆ ಹೇಳ್ತೀರಾ? ಅದಕ್ಕೆ ಅವ್ರು ಮಾಡತಕ್ಕಂಥ ಕೆಲಸ ಒಳ್ಳೇದಿದೆ ಸರ್. ಯಾಕಂದ್ರೆ ಒಬ್ಬರ ಸಮಸ್ಯೆ ಅಲ್ಲ, ಇದು ತುಂಬಾ ಜನದ ಸಮಸ್ಯೆ. ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಬಟ್ ಮಳೆ ನೀರ್ ಬಂದ್ರೆ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಆಗುತ್ತೆ. ಇದು ಸ್ವಲ್ಪ ಮಳೆ ಬಂದಿದೆ, ಹಿಂಗ ಇನ್ನ ಜಾಸ್ತಿ, ಇನ್ನ 6 months ರೈನಿ ಸೀಸನ್ ಇದೆ, ಇನ್ನ ಜಾಸ್ತಿ ಆಗುತ್ತೆ ಅದು. ಈ ಸಮಸ್ಯೆನ ಸಂಬಂಧಪಟ್ಟವ್ರಿಗೆ ಯಾರಿಗೆ ನೀವು ತಿಳಿಸಿಲ್ಲ ಏನಂತ? ಸಂಬಂಧಪಟ್ಟವ್ರಿಗೆ ಇದು ಎಷ್ಟೋ ಸಲ ಅವ್ರ ಗಮನಕ್ಕೆ ಬಂದಿದೆ, MLA MP ಗಳ ಗಮನಕ್ಕೆ ಬಂದಿದೆ, ಆದ್ರೂ ಯಾರು ಚಕರೇನ ಮಾಡ್ತಿಲ್ಲ. ಇದ್ರ ಯಾಕಂತ ಗೊತ್ತಾಗ್ತಾ ಇಲ್ಲ ಸರ್. ರೈತರಿಗೆ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಅವ್ರು ಮಾಡಿದಾರೋ ಏನು, ಜನಗಳಿಗೆ ಒಳ್ಳೇದಾಗ್ಬಾರ್ದಂತ ಅವ್ರು ಅನ್ಕೊಂಡಿದಾರೆ ಏನೋ ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರಿಗೆ ಮಾತ್ರ ಬಹಳ ಸಮಸ್ಯೆ ಆಗ್ತಾ ಇದೆ. ಅದು ಓಟ್ ಕೇಳಕ್ ಬಂದಾಗ ನೀವು ಇದನ್ನ ಪ್ರಶ್ನೆ ಮಾಡ್ಬೋದಲ್ಲ? ಇದನ್ನ ಪ್ರಶ್ನೆ ಮಾಡಕ್ಕೆ ಅವ್ರು ಕೇಳ್ಬೇಕಲ್ಲ ಸರ್. ನಮ್ದು ಸಮಸ್ಯೆ ಆಲಿಸ್ಬೇಕು. ನಾವು ಶಿವಕುಮಾರ್ ಅಂತ ಹೇಳಿ ಪೈಲಟ್ ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇದು ಈ ವರ್ಷದ್ದಲ್ಲ, ಪ್ರತಿ ವರ್ಷನೂ 8-10 ವರ್ಷದಿಂದ ಇದೇ ಸಮಸ್ಯೆ. ಇಲ್ಲಿ ಮ್ಯಾಗಳ ಅಧಿಕಾರಿಗಳನ್ನ ಕೇಳ್ತಾ ಇಲ್ಲ, ಗ್ರಾಮ ಪಂಚಾಯತ್ ಕೇಳ್ತಾ ಇಲ್ಲ. ಈಗೇನು ಹೊಲ್ದಾರ ಮಾಡ್ತಾ ಇದ್ದಾರೋ ಏನು ಊರಿನವ್ರು ಮಾಡ್ತಾರೋ ಗೊತ್ತೇ ಆಗ್ತಾ ಇಲ್ಲ. ಪ್ರತಿ ಸರಿ ಟೂ ವೀಲರ್ಸ್ ಎಷ್ಟೋ ಸರಿ ನಾವೇ ಆಫ್ ಮಾಡ್ಕೊಂಡು ಬಿದ್ದು ಕೂಡ ಪ್ಲ್ಯಾಂಟ್ಗೆ ಹೋಗ್ತಾ ಇದ್ವಿ. ಇದನ್ನು ಕೇಳೋ ಅಧಿಕಾರಿಗಳು ಯಾರೂ ಇಲ್ಲ. ಈಗ ಇವರು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದಕ್ಕೇನು ಹೇಳ್ತೀರಾ? ಅದಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ. ಯಾಕಂದರೆ ದಿನ ಬೆಳಕರಿದ್ರೆ 1 ಸರಿ 2 ಸರಿ ಅಡ್ಡಾಡ್ತಾ ಇದ್ವಿ ಪ್ಲ್ಯಾಂಟ್ಗೆ. ಬೆಳಿಗ್ಗೆನೂ ಅಡ್ಡಾಡ್ತೀವಿ, ಸಾಯಂಕಾಲನೂ ಅಡ್ಡಾಡ್ತೀವಿ. ಇದಕ್ಕೆ ಅವ್ರು ಪ್ರತಿಭಟನೆ ಮಾಡ್ತಿದ್ರಲ್ಲ, ಅದು ಬೆಂಬಲ ನಾವು ಇವಾಗ ಮಾಡ್ತೀವಿ, ಅವ್ರ ಜೊತೆಗೇನು ಕೂಡ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ನಾವು ವರ್ಷ ಮಳೆ ಬಂದು ಕೂಡ ಇದೆ ಕಷ್ಟ. ಎಷ್ಟೋ ಮಂದಿ ಕಾಲು ಮುಚ್ಕೊಂಡಿದ್ದಾರೆ, ಬಿದ್ದಿದ್ದಾರೆ. ನಾವು ಕಣ್ಣಾರ ನೋಡ್ತೀವಿ, ಅದು ಕೂಡ ಯಾರು ಕ್ರಮ ಕೈಗೊಳ್ತಿದ್ದಾರೆ. ನಾವು ನೋಡಿ ಸಾಕಾಗಿ ವರ್ಷ ಬರ್ತಾರೆ, ಇಲ್ಲಿ ಕಟ್ತಾರೆ ಸರ್. ನೀರು ಹೋಗಂತ ಹೋಗ್ತಿರ್ತಾರೆ, ಅದು ಬಂದ್ರು ಕೂಡ ನೀರು ಕಟ್ತಿದ್ದಾರೆ. ಅದಕ್ಕೆ ಪರಿಹಾರ ಏನು ಅನ್ನೋದು ಯಾರು ಕೇಳ್ತೀರ ಸರ್. ಆಯ್ತು, ಆ ರೈತರು ಆ ನೀರನ್ನ ಅಲ್ಲಿ ಕಟ್ಟೋದ್ರ ಮೂಲ ಉದ್ದೇಶ ಏನು ಅಂತ ಅದು ಏನಂದ್ರೆ ನಮಗೆ ಕೂಡ ಗೊತ್ತಾಗ್ತದೆ ಸರ್. ಅವ್ರ ಉದ್ದೇಶ ಏನಾಯ್ತು, ಜನ ಏನು ಮಾಡಕ್ಕೆ ಗೊತ್ತಿದ್ರೆ ಏನಿಲ್ಲ, ಇದು ಸಾರ್ವಜನಿಕರ ಆಸ್ತಿ ಆಗಿತ್ತು, ಏನಾಯ್ತು ಪಬ್ಲಿಕ್ ರೋಡ್ದಾಗ ಏನಾಯ್ತು ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಬಂದು ಕಟ್ತಾರೆ ಸರ್. ಅದು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರಶ್ನೆ ಮಾಡುವಂತ ಕೆಲಸ ಮಾಡಿಲ್ಲ. ಯಾಕೆ ಕಟ್ತಾ ಇದ್ದೀರಿ ನೀವು? ಯಾರಂತ ಕೇಳೋಣ ಸರ್, ಒಬ್ಬರನ್ನ ಕೇಳೋಣ, ಇಬ್ಬರು ಕೇಳೋಣ. ಸುಮ್ಮನೆ ಕಟ್ತಾ ಇದ್ದಾರೆ ಅಂತೂ ಇಲ್ಲಂತೂ ಜನ ಅಂತೂ ನರಸಾಪುರ ಓಡಾಡಿಗೆ ಪ್ರತಿ ವರ್ಷನೂ ತೊಂದರೆ. ಸ್ವಲ್ಪ ಮಳೆ ಬಂದ್ರೆ ಸಾಕು ನೋಡಿ, ಸ್ವಲ್ಪ ಮಳೆ ಬಂದ್ರೆ ನಿನ್ನೆ ಸ್ವಲ್ಪ 10 ನಿಮಿಷ ಮಳೆ ಬಂದಂತ ಇಷ್ಟ. ಜಾಸ್ತಿ ಮಳೆ ಬಂದಪ್ಪ ಅಂದ್ರೆ ಇದು ಏನೇನೇನು ಉಳಿಯಂಗಿಲ್ಲ. ಸ್ವಲ್ಪ ಮಳೆ ಇಷ್ಟ ಆಗೈತೆ ನೋಡಿ. ರಾತ್ರಿ ಬರೀ ಒಂದು ಅರ್ಧ ಗಂಟೆ ಮಳೆಗೆ ಇಷ್ಟು. ಇದೇನೋ ಒಂದು 2 ತಾಸು ಮಳೆ ಹೊಡೆದ್ರೆ ಇದು ಅಲ್ಲಿಗೆ ನೀರು ಇರ್ತೈತಿ. ಇದು ಭಾಳ ಸಮಸ್ಯೆ ಹೇಳಕ್ಕೆ ಆಗೋದಿಲ್ಲ. ಇದು ಅಂಥ ಸಮಸ್ಯೆ ಐತೆ ನೋಡಿ ಸರ್. ಇದು ಯಾರಿಂದ ಬಗೆಹರ್ತೈತೆ ಏನು, MLA ಸಾರಿಂದ ಹೇಳಿದ್ರ ಯಾರು ಏನು, ಅದು ಬಗೆಹರಿಸ್ಬೇಕು. ನೀವಿಂದ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ನೋಟಿಫಿಕೇಶನ್ಗಳನ್ನ ಪಡೆಯಿರಿ.